ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೊಂದು ಆಶೀರ್ವದಿಸಲ್ಪಟ್ಟ ದಿನದಲ್ಲಿ ನಾವು ಕರ್ತನ ಸನ್ನಿಧಾನದಲ್ಲಿ ಸೇರಿ ಬಂದಿದ್ದೇವೆ. First Chronicles chapter 12. ಈ ಸಮಯದಲ್ಲಿ ನಿಮ್ಮ ಸತ್ಯವೇದವನ್ನ ಮೊದಲನೇ ಪೂರ್ವಕಾಲ ವೃತ್ತಾಂತ 12ನೇ ಅಧ್ಯಾಯ verse number 1 and 2. 1 ಮತ್ತು 2 ವಚನಗಳು. First Chronicles chapter 12 verses 1 and 2. ಮೊದಲನೇ ಪೂರ್ವಕಾಲ ವೃತ್ತಾಂತ 12ನೇ ಅಧ್ಯಾಯ 1 ರಿಂದ 2 ವಚನಗಳು. Let's read the word. ವಾಕ್ಯವನ್ನು ಓದಿಕೊಳ್ಳೋಣ. Now these were the men who came to David at Ziklag while he was still a fugitive from Saul, the son of Kish, and they were among the mighty men, helpers in the war, armed with bows, using both the right hand and the left in hurling stones and shooting arrows with the bow. They were of Benjamin, Saul's brethren. ದಾವೀದನು ಕೀಷನ ಮಗನಾದ ಸೌಲನಿಗೆ ಹೆದರಿ ಚಿಕ್ಲಗಿನಲ್ಲಿ ಅಡಗಿಕೊಂಡಿದ್ದಾಗ ಬಿಲ್ಲುಗಾರರು ಎಡ ಬಲ ಕೈಗಳಿಂದ ಕಲ್ಲುಗಳನ್ನು ಬಾಣಗಳನ್ನು ಎಸೆಯಬಲ್ಲವರು ಆಗಿದ್ದು ಯುದ್ಧದಲ್ಲಿ ಸಹಾಯ ಮಾಡುವುದಕ್ಕಾಗಿ ಅವನ ಬಳಿಗೆ ಬಂದ ರಣವೀರರ ಪಟ್ಟಿ. Hallelujah. Hallelujah. See, the word is talking about the mighty warriors who followed David. ದೇವರ ವಾಕ್ಯ ಇವತ್ತಿನ ದಿವಸ ದಾವಿದನನ್ನ ಹಿಂಬಾಲಿಸಿದಂತ ರಣವೀರರ ಪಟ್ಟಿಯ ವಿಚಾರವಾಗಿ First ಮಾತನಾಡ್ತಾರೆ. of all, the word says David, he was running away and was wandering in the wilderness. ಮೊದಲನೇದಾಗಿ ಇಲ್ಲಿ ದಾವಿದನ ವಿಚಾರ ನೋಡುವಾಗ ದಾವಿದನು ಅರಣ್ಯದಲ್ಲಿ ಆತನು ಓಡ್ತಾ ಅದೇ ರೀತಿಯಲ್ಲಿ ಅಲ್ಲಲ್ಲಿ ಅಡಗಿಕೊಳ್ಳುತ್ತಾ ಅದನ್ನು ಜೀವಿತವನ್ನ ಮಾಡ್ತಾರೆ. Still, men followed David. ಆದರೂ ಕೂಡ ಅನೇಕ ಜನರು ದಾವಿದನನ್ನು ಹಿಂಬಾಲಿಸುವುದಕ್ಕೆ ದಾವಿದನ ಜೊತೆ ಇರುವುದಕ್ಕೆ ಬಯಸಿದರು. See, especially in this word, it is talking about the people, the ability of the people who followed David. ಇಲ್ಲಿ ಸತ್ಯವೇದದಲ್ಲಿ ಈ ಒಂದು ಕೊಟ್ಟಂತ ವಾಕ್ಯದಲ್ಲಿ ಇಲ್ಲಿರುವಂತ ಜನರ ಬಗ್ಗೆ ನೋಡುವಾಗ ಅವರ ಇದ್ದಂತ ಸಾಮರ್ಥ್ಯದ ವಿಚಾರವಾಗಿ ನಾವು ಓದ್ತೇವೆ. That ability to war. ಯುದ್ಧ ಮಾಡೋದಕ್ಕೆ ಅವರಲ್ಲಿ ಇದ್ದಂತ ಸಾಮರ್ಥ್ಯದ ಬಗ್ಗೆ ನಾವು ಓದ್ತೇವೆ. The special ability about the men who followed David. ದಾವಿದನನ್ನ ಹಿಂಬಾಲಿಸಿದಂತ ಆ ಒಂದು ಜನರಲ್ಲಿ ಇದ್ದಂತ ವಿಶೇಷವಾದ ಯುದ್ಧ ಮಾಡುವಂತ ಒಂದು ನೈಪುಣ್ಯತೆಯನ್ನು ನಾವು ನೋಡ್ತೇವೆ. We just now read the word, isn't it? ಈ ವಾಕ್ಯವನ್ನು ಈಗಲೇ ಓದುವಲ್ಲ. Did you find out what was the special ability of the men who followed David? ದಾವಿದನನ್ನ ಹಿಂಬಾಲಿಸಿದಂತ ಆ ಒಂದು ರಣವೀರರಲ್ಲಿ ಇದ್ದಂತ ವಿಶೇಷವಾದ ಒಂದು ಯುದ್ಧ ಮಾಡುವಂತ ಸಾಮರ್ಥ್ಯ ಯಾವುದನ್ನು ಕಂಡುಹಿಡಿಯಬಹುದಾ? Can you tell me? Yes. ಯಾರಾದ್ರೂ ಹೇಳ್ಬೋದಾ? Yes. Now they were able to use both their hands in hurling the stones. ಅವರ ಎಡ ಬಲ ಕೈಗಳಿಂದ ಕಲ್ಲುಗಳನ್ನು ಬಿಸಾಡುವುದಲು ಮತ್ತು ಬಾಣಗಳನ್ನು ಎಸೆಯಬಲ್ಲವರು ಆಗಿದ್ದರು. They learned how to battle with their both arms. ಅವರ ಎರಡೂ ಕೈಗಳಿಂದ ಯುದ್ಧ ಮಾಡುವುದಕ್ಕೆ ಅವರು ಪರಿಣಿತಿ ಹೊಂದಿದ್ದರು, ಅವರು ನೈಪುಣ್ಯತೆ ಹೊಂದಿದ್ದರು. For most of us, which is our dominant hand? ಅನೇಕ ಜನರು ನಾವು ಇಲ್ಲಿ ಕೂತವರಲ್ಲಿ ನಮಗೆ ನಾವು ಹೆಚ್ಚು ಉಪಯೋಗಿಸುವ ಕೈ ಯಾವುದಾಗಿದೆ? It is our right hand. For few people, they are called as lefties. For them, its dominant hand would be left hand. ಕೆಲವರಿಗೆ ಅವರನ್ನ ಲೆಫ್ಟೀಸ್ ಎಂದು ಕರೆಯುತ್ತಾರೆ, ಅವರು ಎಡಗೈಯನ್ನು ಹೆಚ್ಚಾಗಿ ಉಪಯೋಗಿಸುತ್ತಾರೆ. See, for us, our dominant hand is right hand. If we want to throw a ball, we can do it very accurately with our dominant hand. ಒಂದು ವೇಳೆ ನಾವು ಒಂದು ಚೆಂಡನ್ನ ನಾವು ತೆಗೆದುಕೊಂಡು ಬಿಸಾಡಬೇಕೆಂದು ಪರಿಸ್ಥಿತಿ ಬರುವುದಾದ್ರೆ ನಾವು ನಮ್ಮ ಬಲಗೈಯನ್ನು ಉಪಯೋಗಿಸುತ್ತೇವೆ. ಯಾಕಂತಂದ್ರೆ ನಾವು ನಮ್ಮ ಬಲಗೈಯನ್ನು ಹೆಚ್ಚಾಗಿ ಉಪಯೋಗಿಸುತ್ತೇವೆ. We can be more accurate towards the aim. ಆ ಗುರಿಯನ್ನು ನೋಡುವಾಗ, ಆ ಒಂದು ಚೆಂಡನ್ನು ತೆಗೆದು ಬಿಸಾಡುವ ಗುರಿಯನ್ನು ನೋಡುವಾಗ ಬಹಳ ಸ್ಪಷ್ಟವಾಗಿ ಆ ಯಾವ ಗುರಿಗೆ ಹೋಗಿ ಮುಟ್ಟಬೇಕು ಅಲ್ಲಿಗೆ ನಾವು ಬಿಸಾಡುತ್ತೇವೆ. But in case if we are using our left hand, ಒಂದು ವೇಳೆ ಈ ಬಲಗೈ ಹೆಚ್ಚಾಗಿ ಉಪಯೋಗಿಸುವಂತ ವ್ಯಕ್ತಿಗಳು ಎಡಗೈಯನ್ನು ಉಪಯೋಗಿಸೋದಾದ್ರೆ we will throw it, but it's not very accurate, isn't it? ನಾವು ಚೆಂಡನ್ನು ಬಿಸಾಡುತ್ತೇವೆ, ಆದರೆ ಅದು ಆ ಒಂದು ಗುರಿಯನ್ನು ಮುಟ್ಟೋದಿಲ್ಲ. But look at the men of David. ಆದರೆ ಇಲ್ಲಿ ನೋಡ್ರಿ, ಈ ದಾವಿದನ ಜೊತೆಯಲ್ಲಿ ತಂದ ರಣಶೂರರ ಪರಿಸ್ಥಿತಿ ನೋಡ್ರಿ. They learned, they trained their arms to use both their left hand and their right hand. ಅವರು ಯಾವ ರೀತಿಯಲ್ಲಿ ತರಬೇತಿ ಹೊಂದಿದ್ದಾರೆ ಎಂದು ನೋಡುವಾಗ ಎರಡೂ ಕೈಯಲ್ಲೂ ಕೂಡ ಗುರಿಯನ್ನ ಮುಟ್ಟುವ ರೀತಿಯಲ್ಲಿ ಬಿಸಾಡುವಂತಹ ಕ್ಷಮತೆಯನ್ನ ಸಾಮರ್ಥ್ಯವನ್ನು ಹೊಂದಿದ್ದಾರೆ. It might have taken months of training to develop such kind of skills. ಇಂಥ ಒಂದು ನೈಪುಣ್ಯತೆಯನ್ನ ಪಡೆದುಕೊಳ್ಳೋದಕ್ಕೋಸ್ಕರವಾಗಿ ಅವರಿಗೆ ತಿಂಗಳುಗಳ ಕಾಲ, ವಾರಗಳ ಕಾಲ ಅವರಿಗೆ ಪ್ರಯತ್ನ ಅಥವಾ ತರಬೇತಿ ಹೊಂದಿರಬಹುದು. As a child of God, ದೇವರ ಮಗುವಾಗಿ even we are following Jesus Christ. ನಾವು ದೇವರ ಯೇಸು
ಕ್ರಿಸ್ತನನ್ನು ನಾವು ಹಿಂಬಾಲಿಸ್ತಾ Just ಇದ್ದೇವೆ. like men that they followed David. ಯಾವ ಮನುಷ್ಯರು ಆ ದಿವಸ ದಾವೀದನನ್ನು ಹಿಂಬಾಲಿಸಿದರು, Today as a child of God we are following Jesus Christ. ಇವತ್ತಿನ ದಿವಸ ದೇವರ ಮಗುವಾಗಿ ನಾವು ಈ ಕ್ರಿಸ್ತನನ್ನು ಹಿಂಬಾಲಿಸ್ತಾ ಇದ್ದೇವೆ. What is our skill? ನಮ್ಮ ಒಂದು ಸಾಮರ್ಥ್ಯ We ಯಾವ್ದಾಗಿದೆ? are to war but not physical but in spiritual. ನಾವು ಕೂಡ ಯುದ್ಧದಲ್ಲಿದ್ದೇವೆ, ಆದರೆ ಶಾರೀರಿಕವಾದ ಯುದ್ಧದಲ್ಲಿ ಅಲ್ಲ, ಆತ್ಮಿಕವಾದ ಯುದ್ಧದಲ್ಲಿದ್ದೇವೆ. We should also train our skills spiritually. ನಾವು ಕೂಡ ಆತ್ಮಿಕವಾಗಿ ನಾವು ಯುದ್ಧವನ್ನ ಮಾಡುವುದಕ್ಕೋಸ್ಕರವಾಗಿ ಸಾಮರ್ಥ್ಯವನ್ನ We ಕಲಿತುಕೊಳ್ಳಬೇಕು. must learn to use them accurately. ನಾವು ಬಹಳ ಒಂದು ಅಕ್ಯುರೇಟ್ ಸ್ಪಷ್ಟವಾಗಿ ಅದನ್ನ ಗುರಿ ಮುಟ್ಟುವ ರೀತಿಯಲ್ಲಿ ನಾವು ಯುದ್ಧ ಮಾಡಿದ್ರೆ ನೈಪುಣ್ಯತೆಯನ್ನು What ಮಾಡಬೇಕು. is our spiritual weapon? ನಮ್ಮ ಆತ್ಮಿಕ ಆಯುಧ ಯಾವುದಾಗಿದೆ? It is the word of ಓ God. ದೇವರ ವಾಕ್ಯವೇ ಆಯುಧವಾಗಿದೆ. As the Bible says, ಯಾಕೆಂದ್ರೆ ಸತ್ಯವಾದ ರೀತಿಯಲ್ಲಿ it is the sword of the Spirit. ಅದು ಆತ್ಮದ ಪರಿಶುದ್ಧಾತ್ಮನು ನಮಗೆ ಕೊಡುವಂತಹ ದೇವರ ವಾಕ್ಯ ಎಂಬ ಕತ್ತಿಯನ್ನು ನಾವು ನೋಡುತ್ತೇವೆ. So that is our spiritual ಅದು weapon. ನಮ್ಮ ಆತ್ಮಿಕವಾದ ಆಯುಧವಾಗಿದೆ. Now we should learn to use the word of God skillfully. ನಾವು ಬಹಳ ಒಂದು ನೈಪುಣ್ಯತೆಯಿಂದ ಆ ಒಂದು ದೇವರ ವಾಕ್ಯವನ್ನು ಉಪಯೋಗಿಸುವುದರಲ್ಲಿ ನಾವು ಶಕ್ತರಾಗಬೇಕು. We should know when to use what word. ಯಾವಾಗ ಯಾವ ವಾಕ್ಯವನ್ನು ಉಪಯೋಗಿಸಬೇಕೆಂದು ನಮಗೆ ಗೊತ್ತಿರಬೇಕು. Take for example Saul. ಉದಾಹರಣೆಯಾಗಿ ನೋಡ್ರಿ, You know Saul. ಸೌಲನನ್ನು ನೋಡುವಾಗ He was disobedient to God. ಆತನು ದೇವರಿಗೆ ಅವಿಧೇಯನಾದನು. You know what he said to Samuel? ಆತನ ಸಮಯನಿಗೆ ಏನನ್ನು ಹೇಳ್ತಾ Come, ಇದ್ದಾನೆ? I want to worship the Lord. ನನ್ನ ಜೊತೆ ಬಾ, ನಾನು ದೇವರನ್ನು ಆರಾಧನೆ ಮಾಡಲು ಬಯಸುತ್ತೇನೆ. Without repentance. ನಾವು ಮಾನಸಾಂತರಗೊಳ್ಳದೆ Without correction. ಸೌಲನು ತನ್ನನ್ನು ತಾನು ಸರಿಪಡಿಸಿಕೊಳ್ಳಲು How can he go and enter the temple and worship the ಆಗ Lord? ದೇವರ ಆಲಯಕ್ಕೆ ಹೋಗಿ ದೇವರನ್ನು ಆರಾಧನೆ ಮಾಡುವುದು ಹೇಗೆ? Worshipping the Lord was not right thing at that time. ಆ ದೇವರನ್ನು ಆರಾಧನೆ ಮಾಡುವುದು ಆ ಸಮಯ ಒಳ್ಳೆ ಸರಿಯಾದ ಸಮಯವಾಗಿರಲಿಲ್ಲ. He was so anointed by God. ಆದರೂ ದೇವರಿಂದ ಅಭಿಷೇಕಿಸಲ್ಪಟ್ಟಿದ್ದರು. So he knew the word of God. ಅವರಿಗೆ ದೇವರ ವಾಕ್ಯ ಗೊತ್ತಿದ್ದರು. He didn't know what to do at what time. ಏನು ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದು ಅವನಿಗೆ ಗೊತ್ತಿಲ್ಲ. He was not skillful in spiritual life. ಆತನ ಆತ್ಮಿಕ ಜೀವಿತದಲ್ಲಿ ಯಾವುದೇ ರೀತಿಯಲ್ಲಿ ಸಾಮರ್ಥ್ಯ ಅಥವಾ ನೈಪುಣ್ಯತೆ ಹೊಂದಿರಲಿಲ್ಲ. But come to David's life. ಆದರೆ ದಾವೀದನ ಜೀವಿತ ನೋಡುವಾಗ He also disobeyed God. ಆತನು ಕೂಡ ದೇವರಿಗೆ ಅವಿಧೇಯನಾಗಿ ನಡೆದನು. He committed adultery. ಆತನು ಆ ವ್ಯಭಿಚಾರವನ್ನು ಮಾಡಿದನು. He murdered. ಆತನು ಕೊಲೆಯನ್ನು ಮಾಡಿದನು. You know what he said to the Lord? ಆದರೆ ದೇವರಿಗೆ ಏನನ್ನು ಹೇಳ್ತಾನೆ ಗೊತ್ತೇ? There also Nathan was there. ನಾತಾನನು ಅಲ್ಲೇ ನಿಂತಿದ್ದನು. Just like Samuel with David, Nathan was there. ಸಮುವೇಲನು ಯಾವ ರೀತಿಯಲ್ಲಿ ಸೌಲನ ಮುಂದೆ ನಿಂತಿದ್ದನೋ ಅದೇ ರೀತಿಯಲ್ಲಿ ನಾತಾನನು ದಾವೀದನ ಮುಂದೆ You ನಿಂತಿದ್ದನು. know what David said? ದಾವೀದನು ಏನು ಹೇಳ್ತಾನೆ I ಗೊತ್ತಾ? have sinned against the ನಾನು Lord. ದೇವರ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ. Right scripture, right time. ಓ ಸರಿಯಾದ ವಾಕ್ಯವನ್ನು ಸರಿಯಾದ ಸಮಯದಲ್ಲಿ You ಉಪಯೋಗಿಸುತ್ತಿದ್ದ know what did God say? ದೇವರು ಏನನ್ನು ಹೇಳುತ್ತಿದ್ದಾರೆ? Through Nathan, God said something. ನಾತಾನನ ಮುಖಾಂತರವಾಗಿ ದೇವರು ಈ ರೀತಿಯಲ್ಲಿ You ಹೇಳುತ್ತಿದ್ದಾರೆ, shall not die. ನೀನು ಖಂಡಿತವಾಗಿ ಸಾಯೋದಿಲ್ಲ. Right skill, right word. ಸರಿಯಾದ ಒಂದು ಸಾಮರ್ಥ್ಯ, ಸರಿಯಾದ ನೈಪುಣ್ಯತೆ, ಸರಿಯಾದ ಒಂದು ವಾಕ್ಯವನ್ನು Church, ಉಪಯೋಗಿಸಿ. everyone knows the word of God. ಎಲ್ಲರಿಗೂ ಕೂಡ ದೇವರ ವಾಕ್ಯ. Pastors knows the word of God. ಸೇವಕರಿಗೆ ದೇವರ ವಾಕ್ಯ. Evangelists knows the word of God. ಸುವಾರ್ತಿಕರಿಗೆ ದೇವರ ವಾಕ್ಯ. Prophets knows the word of God. ಪ್ರವಾದಿಗಳಿಗೆ ದೇವರ ವಾಕ್ಯ. You know the worldly lawyers and judges, they know the word of God. ಈ ಲೋಕದ ಲಾಯರ್ಸ್ ಮತ್ತು ಈ ಲೋಕದ ಜಡ್ಜಸ್ ಗಳಿಗೆ, ನ್ಯಾಯಾಧಿಪತಿಗಳಿಗೆ ಕೂಡ ವಾಕ್ಯ You ಗೊತ್ತು. have the Bible and you know the word of God. ನಿಮ್ಮ ಬಳಿಯೂ ಕೂಡ ಸತ್ಯವೇದ ಇದೆ, ನಿಮಗೂ ಕೂಡ ವಾಕ್ಯ ಗೊತ್ತಿದೆ. But most of the times, ಅದೇ ಅನೇಕ ಬಾರಿ ನೋಡುವ why your prayers goes unanswered? ನಮ್ಮ ಒಂದು ಪ್ರಾರ್ಥನೆ ಯಾಕೆ ಅದು ಪ್ರಾರ್ಥನೆ ಉತ್ತರ ಇಲ್ಲದ Why ಪ್ರಾರ್ಥನೆ? lawyers and judges, they're not getting saved? ಯಾಕೆ ಲಾಯರ್ಸ್ ಆಗಿರಬಹುದು ಅಥವಾ ನ್ಯಾಯಾಧಿಪತಿಗಳಾಗಿ ಯಾಕೆ ರಕ್ಷಣೆ ಹೊಂದ್ತಾ ಇಲ್ಲ? Because some people, they don't know when to use what scripture. ಯಾವ ವಾಕ್ಯವನ್ನು ಯಾವ ಸಮಯದಲ್ಲಿ ಉಪಯೋಗಿಸಬೇಕೆಂದೇ ಕೆಲವರಿಗೆ ಗೊತ್ತಿಲ್ಲ. The Bible says ಸತ್ಯವೇದ ರೀತಿಯಲ್ಲಿ ಹೇಳ್ತಾರೆ, David had few men who were trained for war in both their arms. ದಾವೀದನ ಜೊತೆ ಆ ಕೆಲವು ರಣವೀರರಿದ್ದರು. ಅವರು ಎರಡೂ ಕೈಯಿಂದಲೂ ಕೂಡ ಯುದ್ಧವನ್ನ ಮಾಡುವಂತ ಪರಿಣಿತಿಯನ್ನು ಹೊಂದಿದ್ದರು. Today God is looking for such kind of people. ಇವತ್ತಿನ ದಿವಸ ಅಂತ ಜನರಿಗೋಸ್ಕರ ಕರ್ತನು ಹುಡುಕುತ್ತಿದ್ದಾನೆ. Anytime, anywhere they use the right word of God. ಯಾವ ಸಮಯದಲ್ಲೂ ಎಲ್ಲೇ ಇದ್ದರೂ ಕೂಡ ಸರಿಯಾದ ದೇವರ ವಾಕ್ಯವನ್ನು ಉಪಯೋಗಿಸುವವರಾಗಿರಬೇಕು. Any place with anyone they're standing, they must use the right word of God. ಯಾರೇ ನಿಂತಿರಲಿ, ಯಾವುದೇ ಸಮಯವಾಗಿರಲಿ, ಸರಿಯಾದ ದೇವರ ವಾಕ್ಯವನ್ನು ಉಪಯೋಗಿಸುವವರಾಗಿರಬೇಕು. For example, when you need healing, ಉದಾಹರಣೆಯಾಗಿ ನೋಡುವಾಗ ನಮಗೆ ಒಂದು ಸ್ವಸ್ಥತೆ ಬೇಕಾದಾಗ, when you need healing, you cannot quote the scriptures of financial breakthrough. ನನಗೆ ಸ್ವಸ್ಥತೆ ಬೇಕು ಎಂದು ಹೇಳುವಂತ ಸಂದರ್ಭದಲ್ಲಿ ಆ ಸಮಯದಲ್ಲಿ ನನಗೆ ಆರ್ಥಿಕ ಬಿಡುಗಡೆಯ ವಾಕ್ಯಗಳನ್ನು ತೆಗೆದು ಅದನ್ನ ಕೋಟ್ ಮಾಡೋದಲ್ಲ. You know, when you need the financial breakthrough, ನನಗೆ ಆರ್ಥಿಕವಾಗಿ ಬಿಡುಗಡೆ ಬೇಕಾದಾಗ you cannot quote the scriptures healing the lame man. ಒಬ್ಬ ಕುಂಟ ಮನುಷ್ಯನನ್ನು ಸ್ವಸ್ಥ ಮಾಡುವ ವಾಕ್ಯವನ್ನು ತೆಗೆದು
ಉಪಯೋಗಿಸೋದು ಅದು ಸರಿಯಾದ ರೀತಿಯಲ್ಲ. Just today you need to understand something. ಇವತ್ತಿನ ದಿವಸ ಒಂದನ್ನು ನೀವು ಅರ್ಥ When ಮಾಡಿಕೊಳ್ಳಬೇಕು. you are in the midst of trouble, ನೀವೊಂದು ಕಷ್ಟದ ಮಧ್ಯದಲ್ಲಿ you ಕೂತಿದ್ದಾಗ need the right scripture. ನಿಮಗೆ ಸರಿಯಾದ ದೇವರ ವಾಕ್ಯದ ಅಗತ್ಯ ಇದೆ. Tell your neighbor, ಈ ಸಮಯ ಪಕ್ಕದಲ್ಲಿರುವವರಿಗೆ ಹೇಳ್ರಿ, right scripture ಸರಿಯಾದ ದೇವರ ವಾಕ್ಯ will bring a tremendous healing in your ಅದು ನಿಮ್ಮ life. ಜೀವಿತದಲ್ಲಿ ಅದ್ಭುತಕರವಾದ ಸ್ವಸ್ಥತೆಯನ್ನು ತಂದುಕೊಡುತ್ತದೆ. Hallelujah. This is first step. ಇದು ಮೊದಲನೇ ಹೆಜ್ಜೆ. Knowing the right scripture is first step. ಸರಿಯಾದ ದೇವರ ವಾಕ್ಯವನ್ನು ತಿಳಿದುಕೊಳ್ಳೋದು ಅದು ಮೊದಲನೇ That ಹೆಜ್ಜೆ. is not over. ಅಷ್ಟಕ್ಕೆ ಮುಗಿಲಿಲ್ಲ. You must be having the power of the Holy Spirit. ನಾವು ಪರಿಶುದ್ಧಾತ್ಮನ ಬಲವನ್ನು ಹೊಂದಿರಬೇಕು. Many people know the scripture, ಅನೇಕ ಜನರಿಗೆ ದೇವರ ವಾಕ್ಯ ಗೊತ್ತಿದೆ, but that is not over. ಅಷ್ಟಕ್ಕೆ ಮುಗಿಲಿಲ್ಲ. When you know the right scripture, ಸರಿಯಾದ ದೇವರ ವಾಕ್ಯ ನಿಮಗೆ ಗೊತ್ತಿರುವಾಗ you must involve in spiritual warfare. That is called praying in the spirit. ನಾವು ಆತ್ಮಿಕ ಯುದ್ಧದಲ್ಲಿ ನಾವು ತೊಡಗಿಕೊಳ್ಳಬೇಕು. ಅದನ್ನು ಹೇಳೋದು ಪ್ರಾರ್ಥನೆ, ಆತ್ಮದಲ್ಲಿ ಪ್ರಾರ್ಥಿಸುವುದು. You know, in church it is not physical warfare. ಸಭೆ ನಾವು ಶಾರೀರಿಕವಾಗಿ ಗುದ್ದಾಡೋದಲ್ಲ, We are, born out of spirit. ನಾವು ಆತ್ಮದಿಂದ We ಉಂಟಾದವರಾಗಿದ್ದೇವೆ. involve in the spiritual warfare. ನಾವು ಆತ್ಮಿಕವಾಗಿ ಯುದ್ಧ When ಮಾಡುವವರಾಗಿದ್ದೇವೆ. you know the right scripture, ಸರಿಯಾದ ದೇವರ ವಾಕ್ಯ ನಮಗೆ ಗೊತ್ತಿರುವಾಗ you bow down and kneel down and pray in the spirit. ನಾವು ಅಡ್ಡ ಬಿದ್ದೋ ಅಥವಾ ಮೊಣಕಾಲೂರಿನೋ ಆತ್ಮದಲ್ಲಿ ನಾವು ಪ್ರಾರ್ಥಿಸಬೇಕು. This is the word of the Lord. ಇದು ದೇವರ ವಾಕ್ಯ. Today God is saying, ಇವತ್ತು ದೇವರ ಒಂದು ಮಾತನ್ನು I have ಹೇಳ್ತಾನೆ. given you the spirit, the sword of the spirit. ನಾನು ನಿಮಗೆ ವಾಕ್ಯ ಎಂಬ ಕತ್ತಿಯನ್ನು ನಿಮಗೆ ಕೊಟ್ಟಿದ್ದೇನೆ. That is your spiritual ಅದು weapon. ನಿಮ್ಮ ಆತ್ಮಿಕ ಆಯುಧವಾಗಿದೆ. You must know to use it skillfully. ಅದನ್ನ ಬಹಳ ನೈಪುಣ್ಯತೆಯನ್ನು ಉಪಯೋಗಿಸುವುದಕ್ಕೆ ನೀವು You ಗೊತ್ತಿರಬೇಕು. must know what to do, when to use what scripture. ಯಾವ ವಾಕ್ಯವನ್ನ ಯಾವ ಸಮಯದಲ್ಲಿ ಯಾವಾಗ ಹೇಳಿ ಪ್ರಾರ್ಥನೆ ಮಾಡುವುದು ಅನ್ನೋದು ನಿಮಗೆ You ಗೊತ್ತಿರಬೇಕು. know why many people they come to pastors for prayer? ಯಾಕೆ ಅನೇಕ ಜನರು ಸೇವಕರ ಬಳಿ ಪ್ರಾರ್ಥನೆಗೆ ಬರುತ್ತಾರೆ ಗೊತ್ತಾ? Because they don't know the right scripture. ಅವರಿಗೆ ಸರಿಯಾದ ದೇವರ ವಾಕ್ಯ ಗೊತ್ತಿಲ್ಲ. But if they know the right scripture, ಒಂದು ವೇಳೆ ಸರಿಯಾದ ವಾಕ್ಯ ಅವರಿಗೆ they sit ಗೊತ್ತಿರೋದಾದ್ರೆ and pray at home and the problems are clear. ಅವರು ಮನೆಯಲ್ಲೇ ಕುತ್ಕೊಂಡು ಪ್ರಾರ್ಥನೆ ಮಾಡಿ ಎಲ್ಲಾ ಸಮಸ್ಯೆಗಳು ನಮಗೆ ಪರಿಹಾರವಾಗ್ತದೆ. Today God says, ಇವತ್ತಿನ ದಿವಸ ದೇವರು just like ಹೇಳ್ತಿದ್ದಾನೆ, the men of David, they were trained in both their hands. ಯಾವ ರೀತಿಯಲ್ಲಿ ಆ ಒಂದು ದಾವೀದನ ಜೊತೆ ಇದ್ದಂತ ರಣವೀರರು ಎರಡೂ ಕೈಯಲ್ಲಿ ಯುದ್ಧ ಮಾಡುವುದಕ್ಕೆ ಕಲಿತುಕೊಂಡಿದ್ದರು. Today the men of Jesus, ಇವತ್ತಿನ ದಿವಸ ಯೇಸುವಿನ ಜನರು we should also be trained with our sword of the spirit. ನಾವು ಕೂಡ ನಮ್ಮ ಒಂದು ಆ ವಾಕ್ಯ ಎಂಬ ಪರಿಶುದ್ಧಾತ್ಮನು ಕೊಟ್ಟಿರುವ ವಾಕ್ಯವೆಂಬ ಕತ್ತಿಯನ್ನು ಉಪಯೋಗಿಸುವುದಕ್ಕೆ ಕಲಿಯೋಣ. Hallelujah. There is a prayer of David. ಪ್ರಾರ್ಥನೆ, ದಾವೀದನ ಒಂದು ಪ್ರಾರ್ಥನೆ ಇದೆ. With that scripture I want to close this. ಆ ವಾಕ್ಯದೊಂದಿಗೆ ನಾನು ಇವತ್ತು Every time I used to come and stand before the keyboard, ನಾನು ಕೀಬೋರ್ಡ್ ನ ಮುಂದೆ ಬಂದು ಯಾವಾಗಲೂ ಬಂದು ನಿಲ್ಲುವಾಗ this is the scripture that I quote and then start playing. ನಾವು ಈ ವಾಕ್ಯವನ್ನ ಕೋಟ್ ಮಾಡಿ ಇದನ್ನು ನೆನೆಸಿಕೊಂಡು ನಾನು ಆ ಒಂದು ಕೀಬೋರ್ಡ್ ಅನ್ನು ಬಾರಿಸ್ತೇನೆ. Psalm chapter 144 verse number 1. ಕೀರ್ತನೆ 144ನೇ ಅಧ್ಯಾಯ 1ನೇ ವಚನ. Now this is his psalmist's prayer. ಕೀರ್ತನೆಗಾರನ ಪ್ರಾರ್ಥನೆ ಇದಾಗಿದೆ. Blessed be the Lord my rock, who trains my hands for war and my fingers for battle. ನನ್ನ ಶರಣನಾದ ಯೆಹೋವನಿಗೆ ಕೊಂಡಾಟವಾಗಲಿ. ಆತನು ನನ್ನ ಕೈಗಳಿಗೆ ಯುದ್ಧ ವಿದ್ಯೆಯನ್ನು, ನನ್ನ ಬೆರಳುಗಳಿಗೆ ಕಾಳಗವನ್ನು ಕಲಿಸಿದ್ದಾನೆ. Hallelujah. For a keyboardist, ಕೀಬೋರ್ಡಿಸ್ಟ್ಗೆ, for a guitarist, ಗಿಟಾರಿಸ್ಟ್ಗೆ, for a drummist, ಡ್ರಮ್ our ನುಡಿಯೋನಿಗೆ hands are very important. ನಮ್ಮ ಕರಗಳು ಬಹಳ ಪ್ರಾಮುಖ್ಯ. The same time our fingers are very ನಮ್ಮ important. ಬೆರಳುಗಳು ಕೂಡ ಬಹಳ ಪ್ರಾಮುಖ್ಯ. I quote this scripture. ಈ ವಾಕ್ಯವನ್ನು ನಾನು ಕೋಟ್ ಮಾಡುತ್ತೇನೆ. Lord, teach me my fingers to play the music. ಕರ್ತನೇ, ನನ್ನ ಬೆರಳುಗಳು ನಿನಗೋಸ್ಕರ ವಾದ್ಯವನ್ನ ಬಾರಿಸುವಾಗ ನನಗೆ ಸಹಾಯ ಮಾಡು ಎಂದು ಕೇಳಿಕೊಳ್ಳು. Whenever I come and pray like this, ನಾನು ಈ ರೀತಿಯಲ್ಲಿ ಯಾವಾಗ ಪ್ರಾರ್ಥನೆ I ಮಾಡ್ತೇನೆ, can feel the presence of God coming like a wave. ದೇವರ ಪ್ರಸನ್ನತೆ ಅಲೆಗಳ ರೀತಿಯಲ್ಲಿ ಇಳಿದು ಬರುವುದನ್ನು ನಾನು ನೋಡಿದ್ದೇನೆ. Hallelujah. So this is the word of the Lord. ಇದು ದೇವರ ವಾಕ್ಯ. God has given you the spiritual weapon. ದೇವರು ನಿಮಗೆ ಆತ್ಮಿಕ ಒಂದು ಆಯುಧವನ್ನು ಕೊಟ್ಟಿದ್ದಾನೆ. You know to learn and train yourself to use it rightly. ಅದನ್ನ ಯಾವ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಉಪಯೋಗಿಸಬೇಕು ಅನ್ನೋದನ್ನ ನೀವು ತರಬೇತಿ Now ಮಾಡಬೇಕು. everyone lift up your hand. ಈ ಸಲ ಕರಗಳನ್ನೆಲ್ಲರೂ I'm ಎತ್ತಿರಿ. going to pray for you. ನಾನು ನಿಮಗೋಸ್ಕರ ಪ್ರಾರ್ಥನೆ. Everyone open your mouth and begin to pray. ನಿಮ್ಮ ಬಾಯನ್ನು ತೆರೆದು ಪ್ರಾರ್ಥನೆ ಮಾಡುವುದಕ್ಕೆ ಪ್ರಾರಂಭಿಸಿರಿ. Ask for the help from the God. ಓ ದೇವರಿಂದ ಸಹಾಯವನ್ನ ಕೇಳಿಕೊಳ್ಳಿರಿ. Father, train your children spiritually in prayer. ಅವರೇ ಪ್ರಾರ್ಥನೆಯಲ್ಲಿ ನಿನ್ನ ಮಕ್ಕಳನ್ನ ಆತ್ಮಿಕವಾಗಿ ನೀನು ತರಬೇತಿಗೊಳಿಸು. And give them the wisdom to use the right scripture in time. ಓ ಸರಿಯಾದ ಸಮಯದಲ್ಲಿ ಸರಿಯಾದ ವಾಕ್ಯವನ್ನು ಉಪಯೋಗಿಸುವುದಕ್ಕೋಸ್ಕರವಾಗಿ ನಿನ್ನ ಜ್ಞಾನವನ್ನು ಕೊಡು. Lord, give them the power
spiritual warfare. ಓ ಆತ್ಮಿಕ ಯುದ್ಧದಲ್ಲಿ ತೊಡಗುವುದಕ್ಕೋಸ್ಕರವಾಗಿ ಅವರನ್ನ ನೀನೇ ಆತ್ಮಿಕವಾಗಿ ನಡೆಸು. Let them see victory and success. ಅವರ ಯಶಸ್ಸನ್ನ ಜಯವನ್ನ ಕಾಣುವುದಾಗಲೇ. As they are going to face the world, ಇವತ್ತಿನ ದಿವಸ ಲೋಕವನ್ನು ಎದುರಿಸಲು ಹೋಗುತ್ತಿರುವ ಅವರು give them the power and authority and wisdom. ಅವರಿಗೆ ಶಕ್ತಿ ಬಲ ಸಾಮರ್ಥ್ಯ ಜ್ಞಾನವನ್ನು ದಯಪಾಲಿಸು. Let today be a successful day in Jesus' name. ಇವತ್ತಿನ ದಿವಸ ಯೇಸುವಿನ ನಾಮದಲ್ಲಿ ಯಶಸ್ಸಿನ ದಿನವಾಗಲಿ. Glory to the Lord Jesus Christ. ದೇವರಿಗೆ ಮಹಿಮೆಯಾಗಲಿ. Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. Praise the Lord. ಎಂಬುದರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. God bless you. According to 1 Chronicles chapter 12 verse number 1 and 2 and Psalms chapter 144 verse number 1. ಮೊದಲನೇ ಪೂರ್ವಕಾಲ ವೃತ್ತಾಂತ 12ನೇ ಅಧ್ಯಾಯ 1-2 ವಚನಗಳು. ಅದೇ ರೀತಿಯಲ್ಲಿ ಕೀರ್ತನೆ 144ನೇ ಅಧ್ಯಾಯ 1ನೇ ವಚನದ ಪ್ರಕಾರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸುವುದಾಗಲಿ.